ಅಷ್ಟು ದೊಡ್ಡವನು ನಾನಲ್ಲ. ಅಲ್ಲ ಹಂಗಂತಲ್ಲ, ನಿಮ್ಮ ಅನುಭವಕ್ಕೆ ಕೇಳಿ ಸರ್, ನಿಮ್ಮ ತಂದೆ ಕಾಲದಿಂದ ಅಷ್ಟು ದೊಡ್ಡವನು ನಾನಲ್ಲ. ಇವತ್ತು ಎಲ್ಲ ಹುಡುಗರುಗಳಿಗೂ ಅವ್ರದ್ದು ಒಂದೊಂದು ಇದೇ ಇರ್ತದೆ, ಅವರವರೇ ಮಾಡ್ತಿರ್ತಾರೆ ಅಲ್ವೇ. ಎಲ್ಲ ನಮ್ಮ ತಮ್ಮದಿರೇ ಅಂತೀನಿ. ಈಗ ನಾನು ಶಿಷ್ಯದಿರೋ ಅಂತ ಯಾರಿಗೂ ಹೇಳಲ್ಲ, ನಾನು ಸ್ವಂತ ನನ್ನ ತಮ್ಮದಿರ ಥರ ನಾನು ನೋಡೋದು. ಅಕ್ಕಿ ಟೋಟಲ್ ಬಂದರೆ ಒಂದು 300-350 ಅಕ್ಕಿ ಉಳಿತೀವಿ ಸರ್ ನಿಮ್ಮಲ್ಲಿ. ಸರ್ ಲಾಸ್ ಅನ್ನೋ ಪ್ರಶ್ನೆ ಬರೋಲ್ಲ. ಇವು ಒಂಥರ ಮಕ್ಳ ಥರ ನಾವು ನೋಡ್ಕೊತಾ ಇದ್ದೀವಿ ಅಷ್ಟೇ, ಒಂಥರ ಆತ್ಮತೃಪ್ತಿ ಅಷ್ಟೇ, ಇನ್ನೇನು ಇಲ್ಲ ಸರ್. ಇದು ಪ್ರೈಜ್ ಅಂತಂದರೆ ಹಳೆ ಮನೇಲಿದ್ದಾಗ ಬಿಟ್ಟಿದ್ದೀನಿ, ಒಳ್ಳೊಳ್ಳೆ ಟೈಮ್ಗಳು ಬಿಟ್ಟಿದ್ದೀನಿ. ಈಗ ಒಂದು 30 ವರ್ಷದಲ್ಲೇ ಒಳ್ಳೊಳ್ಳೆ ಟೈಮ್ ಬಿಟ್ಟಿದ್ದೀನಿ ಸರ್. ಕುಂತಿಲ್ಲ, ಅಕ್ಕಿಗಳು ಹೊಂಟಾಗವೆ, ಕೆಲವು ಕೂತವೆ, ಆ ಥರ ಎಲ್ಲ ಬಿಟ್ಟಿದ್ದೀನಿ. ನಿಮ್ಮ ಪೂರ್ತಿ ಹೆಸರು ಸರ್ ರಾಜು ಮಂಜು ಅಂತ. ಎಲ್ಲೇ ಯಾರಿಗೆ ಕೇಳಿದ್ರು ರಾಜು ಮಂಜು ಅಂದರೆ ಗೊತ್ತಾಗೋದು, ಮಂಜು ಅಂದರೆ ಯಾರಿಗೂ ಗೊತ್ತಾಗೋದು. ಮೈಸೂರಲ್ಲ, ಎಲ್ಲ ಕಡೆ ಯಾರಿಗೆ ಕೇಳಿದ್ರು ಸುತ್ತಮುತ್ತ ಇರೋರಿಗೆಲ್ಲ ರಾಜ ಮಂಜ ಅಷ್ಟೇ. ಎಷ್ಟು ವರ್ಷದಿಂದ ಇದ್ದಾನೆ ಈ ಶೋಕ್ದಾರ ಆಗಿದೆ ಸರ್? ಇದು ಶೋಕ್ ಬಂದಿದ್ದಾನೆ ನನಗೆ ಇವತ್ತಿಗೆ 49 ವರ್ಷ ಸರ್. ಅದಕ್ಕೂ ಮುಂಚೆ ನಮ್ಮ ತಂದೆ ಸಾಕಿದ್ರು, ಅದೇ ಲೈನ್ನ ನಾನು ಮುಂದುವರ್ಸ್ಕೊಂಡು ಬರ್ತಾಯಿದ್ದೀನಿ. ಒಂದು ಟೈಮ್ನಲ್ಲಿ ನಮ್ಮ ಮನೇಲಿ ಗುಲ್ದಾರ್ಗಳು, ಸಬ್ಜಾಗಳು, ಬಿಳಿ ದುಮ್ಮಗಳು, ಅದರಲ್ಲಿ ಮಕ್ಷಿ ಮಾಡಿದ್ದೀನಿ ಸರ್. ಅದೇ ಲೈನ್ಗಳನ್ನ ಮುಂದುವರ್ಸ್ಕೊಂಡು ಬರ್ತಾನೆ ಇದ್ದೀನಿ. ಈಗ ಮಕ್ಷಿಗಳಾಗಿವೆ, ಅದರಲ್ಲಿ ಮಕ್ಷಿ ತಿರುವಾಲ್ಗಳಾಗಿವೆ. ಅದು ನೀವೀಗ ಚಿಕ್ಕವರಾಗಿದ್ದಾಗಿಂದ ಈ ಶೋಕ್ದಾರ ಆಗಿದ್ದೀರಿ? ಶೋಕು. ಇದು ಯಾರಿಂದ ಪ್ರೇರಣೆ ನಿಮಗೆ? ಸರ್ ನಮ್ಮ ತಂದೆನೇ ಗುರು ನನಗೆ. ತಂದೆ ಹೆಸರಿದೆ? ಮಾದೇವ್ ಅಂತ, ಪೈಲ್ವಾನ್ ಮಾದೇವ್ ಅಂತ. ಓಕೆ, ಅವರು ಶೋಕ್ದಾರ ಆಗಿದ್ದಾರೆ. ಓಕೆ, ಅವರಿಂದ ನಿಮಗೆ ಬಂದಿರುವಂಥದ್ದು. ಆಮೇಲೆ ನಮ್ಮ ತಂದೆ ತೀರೋದಂಥ ಮೇಲೆ ಅದೇ ಜಾತಿಗಳನ್ನ ಮುಂದುವರ್ಸ್ಕೊಂಡು ಬರ್ತಾಯಿದ್ದೀವಿ. ಆಮೇಲೆ ನಮಗೆ ಎರಡನೇ ಗುರುಗಳು ಅಂತಂದರೆ ಪೈಲ್ವಾನ್ ಟಿ ಲಕ್ಷ್ಮಣ್ ಗೌಡ್ರು. ಓಕೆ ಓಕೆ, ಅವರೇ ನನ್ನ ಒಂಥರ ಎರಡನೇ ಗುರುಗಳು ಕೆಲವೊಂದು ವಿಷಯದಲ್ಲಿ. ಇದಕ್ಕೆಲ್ಲ ನಿಮಗೆ ನಿಮ್ಮ ವೃತ್ತಿ ಬೇರೆ ಇದೆ, ಹವ್ಯಾಸ ಇದು? ಹ್ಞೂ ಸರ್ ಮೊದಲು ಕೆಲಸ ಮಾಡ್ತಿದ್ವಿ, ಈಗ ಅಕ್ವೇರಿಯಂ ಅಂಗಡಿ ಮಡಗಿದ್ದೀವಿ, ತರಕಾರಿ ಅಂಗಡಿ ಇದೆ. ಸುಮ್ಮನೆ ಇದು ಟೈಮ್ ಪಾಸ್, ಹವ್ಯಾಸಕ್ಕೆ. ಅಂದರೆ ಇದನ್ನ ನಾವೇನೇ ಮಾಡಿದ್ರು ಮರಿ ಮಾಡಿಸ್ತಿದ್ದೀನಿ, ನಮ್ಮ ಹುಡುಗರುಗಳಿಗೆ ಕೊಡ್ತಾಯಿದ್ದೀನಿ. ನೀವು ಮತ್ತೆ ಹುಡುಗರಿಗೆ ಟ್ರೈನಪ್ ಅಂತಂದರೆ ನಮ್ಮ ತಮ್ಮದಿರೇ ಅಂತೀನಿ. ಈಗ ನಾನು ಶಿಷ್ಯದಿರೋ ಅಂತ ಯಾರಿಗೂ ಹೇಳಲ್ಲ, ನಾನು ಸ್ವಂತ ನನ್ನ ತಮ್ಮದಿರ ಥರ ನಾನು ನೋಡೋದು. ಈಗ ಬಂದರೆ ಕ್ಯಾತ್ನಹಳ್ಳಿಲಿ ಗುರು ಅಂತ ಒಂದು ಆಬಿಡಿ, ಎರಡನೇದು ಹಾಸನದಲ್ಲಿ ನಮ್ಮ ಯಶು ಅಂತ, ಮೂರನೇದು ಗಂಜಾಂ ಶಿವು ಅಂತ, ನಾಲ್ಕನೇದು ಬಂದರೆ ಕ್ಯಾರೆಸ್ ಉಮೇಶ್ ಅಂತ. ಅವ್ರನ್ನೆಲ್ಲ ಬೆಳೆಸ್ತಾ ಇದ್ದೀರಿ ನೀವು? ಒಂದು ಕಡೆಯಿಂದ ಬೆಳೆಸೋದು ಅಂತ ಅಲ್ಲ ಸರ್, ಅಣ್ಣನಾಗಿ ನಿಂತಿದ್ದೀನಿ ಅವ್ರ ಜೊತೆಲಿ ಅಷ್ಟೇ, ಇನ್ನೇನು ಇಲ್ಲ ಇದರಲ್ಲಿ ಸರ್. ಬೆಳೆಸೋದು ಗಿಳಿಸೋದು ಅವೆಲ್ಲ ಬರಲ್ಲ ಸರ್. ಒಬ್ಬ ಅಣ್ಣ ಏನು ಮಾಡಬೇಕು ಅದನ್ನ ಮಾಡ್ತಾಯಿದ್ದೀನಿ. ಅವರು ಕೂಡ ಪ್ರೈಜ್ಗಳನ್ನು ತೆಗಿತಾ ಇದ್ದಾರೆ ಸರ್? ತೆಗಿತಾ ಇದ್ದಾರೆ, ಬಿಡ್ತಾ ಇದ್ದಾರೆ, ನೋಡೋಣ. ಅದರಲ್ಲಿ ಪ್ರೈಸ್ ತೆಗೆದಿರೋನು ಅಂತಂದರೆ ಈ ಸಲ ಗುರು ಒಬ್ಬ, ಹೋದ ವರ್ಷ ಯಶು ಹಾಸನ್. ಅವರಿಗೆಲ್ಲ ಪಾರಿವಾಳ ಟ್ರೈನಿಂಗ್ ಕೊಡೋದೆಲ್ಲ ಹೇಗೆಲ್ಲ ನೀವೆಲ್ಲ ತಿಳಿಸ್ತೀವಿ? ಎಲ್ಲ ಅವ್ರಿಗೆ ಸರ್ ಕೆಲವೊಂದು ಟೈಮ್ನಲ್ಲಿ ಏನಾದ್ರು ಈಗ ಮಿಸ್ಟೇಕ್ ಆದರೆ ನಾನು ಕೇಳ್ಕೊತಾರೆ ಏನು ಮಾಡ್ಬೋದು ಅಂತಾರೆ. ಅವ್ರ ಮೇಲೆ ಡಿಪೆಂಡ್ ಮಾಡ್ತೀನಿ. ಫಸ್ಟು ಯಾವ ಥರ ಬಿಡ್ತಿದ್ರೆ ಆ ಥರ ಬಿಡ್ರಪ್ಪ ನೀವು ಅಂತ ಹೇಳ್ತೀನಿ ನಾನು. ಆಮೇಲೆ ಎರಡನೇದು ಬಂದರೆ ನಾನು ಹೇಳೋದು ಈ ಥರ ಅಲ್ಲ ಅಣ್ಣ, ಏನು ಮಾಡಬೇಕು ಏನು ಬಿಡಬೇಕು ಅಂತ, ಈ ಥರ ಮಾಡಿ ಅಂತ ನಾನು ಹೇಳ್ಬೋದು ಸರ್. ನಾನು ಕೊಡೋದು ಇಷ್ಟಪ್ಪ ಮರಿಗಳು ತುಂಬ, ಸರಿನೇ. ಈ ಥರ ಬಿಡು ಆ ಥರ ಬಿಡು ಅಂತ ನನ್ನ ಕೈಲಿ ಹೇಳೋಕ್ಕಾಗಲ್ಲ. ಅವ್ರು ಯಾವ ಥರ ಬಿಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಯ್ತು ಸರ್. ಈಗ ನಿಮ್ಮಲ್ಲಿ ಎಷ್ಟು ಪಾರಿವಾಳಗಳಿದ್ದಾವೆ ಸರ್? ಇಲ್ಲಿ ನಮ್ಮ ಮನೇಲಿರೋದು ಅಂತಂದರೆ ಈಗ ಒಂದು 20 ಜೊತೆ ಇದೆ ಸರ್. ಅಕ್ಕಿ ಟೋಟಲ್ ಬಂದರೆ ಒಂದು 300-350 ಅಕ್ಕಿ ಉಳಿತೆ ಸರ್ ನಿಮ್ಮಲ್ಲಿ. ಸರ್ ಗಂಜಾಮದಲ್ಲಿದೆ, ಯಶು ಮನೆಯಲ್ಲಿ, ಮತ್ತು ಗಂಜಾಮು ಶಿವಪ್ರಸನ್ನ ಅಂತ ಅವ್ರ ಮನೆಯಲ್ಲಿವೆ. ಹಾಸನಲ್ಲಿ ಯಶು, ಕ್ಯಾರೆಸಲ್ಲಿ ಉಮೇಶ್ ಅಂತ ಅವ್ರೀಗ ಮೇಟ್ಗಳ್ಳಿಲೇ ಮನೆ ಮಾಡಿದ್ದಾರೆ, ಅವ್ರ ಮನೆಯಲ್ಲಿವೆ. ಆಮೇಲೆ ಗುರು ಮನೆಯಲ್ಲಿ ಈ ಥರ ಗುರು ಮನೆಯಲ್ಲೆಲ್ಲ ಬರೀ ಆಡು ಸಾಕಿಗಳು ಕ್ಯಾತ್ನಹಳ್ಳಿಲಿ. ನೀವು ಸ್ಪರ್ಧೆಗೆ ಬಿಡ್ತೀರಾ ಅಥವಾ? ನನ್ನ ಕೈಲಿ ಆಗಲ್ಲ. ಈಗ ನನಗೆ ವ್ಯವಹಾರಗಳು ಜಾಸ್ತಿ, ಅಂಗಡಿಗಳು ನೋಡಬೇಕು. ಇದರಿಂದ ನಾನು ಏನು ಮಾಡ್ತಿದ್ದೀನಿ ಅಂತಂದರೆ
ಇವ್ರಿಗೆ ನೋಡ್ಕೊಂಡಿರ್ತೀನಿ. ಇವ್ರು ಬಿಟ್ಟಾಗ ಹೇಳ್ತಾರೆ ಅಷ್ಟು. ಮರಿಗಳು ಮಾಡಿಸ್ತಿರಲ್ಲ ಇವ್ರುಗಳಿಗೆ ಕೊಡ್ತಾರೆ, ಅದನ್ನು ಯಾರಿಗೂ ಕೊಡ್ತಿಲ್ಲ. ಓಕೆ, ಇದೆಲ್ಲ ಮಾಡಿದ್ರೆ ನಿಮ್ಗೆ ಲಾಭ ಏನಿದೆ ಸರ್? ಲಾಭ ಏನಿಲ್ಲ ಇದರಲ್ಲಿ. ಮತ್ತೆ ಯಾಕೆ ಮಾಡ್ತಾರೆ? ಒಂದು ಸೋಕಿ ಓಕೆ, ಅಷ್ಟೇ. ಖರ್ಚು ವೆಚ್ಚ ಖರ್ಚು ವೆಚ್ಚ ಅದರದ್ದು ಯೋಚನೆ ಮಾಡೋಕ್ಕಾಗಲ್ಲ ಸರ್. ಕೆಲವ್ರ ಥರ ಸೋಕಿಲಿ ಅವ್ರು ಇದು ಮಾಡ್ತಾರೆ. ನನಗೆ ಆ ಸೋಕೆ ಏನು ಯಾವುದೂ ಇಲ್ಲ, ಬರೀ ಇವ್ರದ್ದು ಮಾತ್ರ ಇರೋದು. ಇದರಿಂದ ನಿಮ್ಗೆ ಲಾಸ್ ಏನಾಗಿಲ್ಲ? ಲಾಸ್ ಸರ್, ಲಾಸ್ ಅನ್ನೋ ಪ್ರಶ್ನೆ ಬರಲ್ಲ. ಇವು ಒಂಥರ ಮಕ್ಳ ಥರ ನಾವು ನೋಡ್ಕೊತಾ ಇದ್ದೀವಿ ಅಷ್ಟೇ. ಒಂಥರ ಆತ್ಮತೃಪ್ತಿ ಅಷ್ಟೇ, ಇನ್ನೇನು ಇಲ್ಲ. ಇಂದಿನ ಯುವಕರಿಗೆ ಏನು ಹೇಳಕ್ಕೆ ಬಯಸ್ತೀರಿ? ಕೆಲವರು ಇದರಿಂದ ಬಿದ್ದು ಸರ್ ಅಷ್ಟು ದೊಡ್ಡವನು ನಾನಲ್ಲ. ಅಲ್ಲ, ಹಂಗಂತಲ್ಲ, ನಿಮ್ಮ ಅನುಭವಕ್ಕೆ ಕೇಳಿ ಸರ್. ನಿಮ್ಮ ತಂದೆ ಕಾಲದಿಂದ ಅಷ್ಟು ದೊಡ್ಡವನು ನಾನಲ್ಲ. ಇವತ್ತು ಎಲ್ಲ ಹುಡುಗರುಗಳಿಗೂ ಅವ್ರದ್ದು ಒಂದೊಂದು ಇದೇ ಇರ್ತದೆ, ಅವರವರೇ ಮಾಡ್ತಿರ್ತಾರೆ ಅಲ್ವೇ. ಆದರೆ ಈಗ ಮುಂದೆ ನಿಮ್ಮ ಮಗ ಕೂಡ ಇದಿರಲೇ ಸರ್, ನನ್ನ ಮಗ ನಾನು ಹೇಳೋದಿಷ್ಟೇ, ನನ್ನ ಮಗನಿಗೂ ಹೇಳೋದು, ಓದು, ಕಾಲೇಜ್ ನೋಡ್ಕೊ, ಏನು ನಿಮ್ಮ ಇದು ಮಾಡಬೇಕು ಮಾಡ್ಕೊ, ಮುಂದೆ ಟೈಮ್ ಸಿಕ್ಕಿದ್ರೆ ಬಂದು ನೋಡ್ಕೊಳಪ್ಪ. ನಾನು ಇನ್ನೇನು ಅಷ್ಟು ಇದರಿಂದ ಬೀಳು ಅಂತಲೇ ಹೇಳಲ್ಲ. ಫಸ್ಟು ಓದು, ಎಲ್ಲೂ ಹೊರಗಡೆ ಹೋಗ್ಬೇಡ. ನೆಕ್ಸ್ಟ್ ಅದು ಅಲ್ಲೇ ಆದಮೇಲೆ ಬಂದಿದ್ರೆ ಪರವಳಗಳ್ದು ಏನೈತೆ ನೋಡ್ಕೊಳ್ತೀನಿ. ಇದುವರೆಗೆ ಎಷ್ಟು ಪ್ರೈಸಸ್ ಬಂದಿದೆ ಸರ್ ನಿಮಗೆ? ಸರ್, ಇದು ಪ್ರೈಸ್ ಅಂತಂದರೆ ಹಳೆ ಮನೇಲಿದ್ದಾಗ ಬಿಟ್ಟಿದ್ದೀನಿ, ಒಳ್ಳೊಳ್ಳೆ ಟೈಮ್ಗಳು ಬಿಟ್ಟಿದ್ದೀನಿ. ಓಕೆ, ಈಗ ಒಂದು 30 ವರ್ಷದಲ್ಲೇ ಒಳ್ಳೊಳ್ಳೆ ಟೈಮ್ ಬಿಟ್ಟಿದ್ದೀನಿ ಸರ್. ಓಕೆ, ಕುಂತಿಲಾಕಿಗಳು ಹೊಂಟಾಗವೆ, ಕೆಲವು ಕೂತವೆ, ಆ ಥರ ಎಲ್ಲ ಬಿಟ್ಟಿದ್ದೀನಿ. ಈಗ 27 ವರ್ಷದಿಂದ ಯಾವ ಹೊತ್ತುಗಳು ಬರ್ತಾರೆ ಸರ್, ಎಲ್ಲ ನಮ್ಮ ಹುಡುಗರುಗಳೇ.